ದಲಿತರ ಮೇಲೆ ದೌರ್ಜನ್ಯ ಮಾಡಿದ ಆರೋಪಿಗಳನ್ನು ಬಂಧಿಸಲು ಪ್ರತಿಭಟನೆ. ಸಿಂಧೂರು ತಾಲೂಕಿನ ತುರ್ವಿಹಾಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ ತಿಡಿಗೋಳ ಗ್ರಾಮದ ದಲಿತ ಯುವಕ ರಾಘವೇಂದ್ರ ತಂದೆ ಗಾಳೆಪ್ಪ ಹಾಗೂ ಆತನ ಚಿಕ್ಕಮ್ಮನಾದ ರತ್ನಮ್ಮ ಹುಸೇನಪ್ಪ ಇವರ ಮೇಲೆ ಸವರ್ಣೀಯರಾದ ಶರಬನಗೌಡ, ತಿಮ್ಮನಗೌಡ ಹಾಗೂ ಯಂಕರೆಡ್ಡಪ್ಪ ಇವರು ಮಾರಣಾಂತಿಕ ಹಲ್ಲೆ ಮಾಡಿ ಸಾಯಿಸಲು ಪ್ರಯತ್ನಿಸಿ ಜಾತಿ ನಿಂದನೆ ಮಾಡಿದ ಆರೋಪಿಗಳನ್ನು ಬಂಧಿಸಲು ಒತ್ತಾಯಿಸಿ ತಹಸೀಲ್ ಕಚೇರಿ ಮುಂದೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಮಿತಿ ಸಿನ್ನೂರು ಪ್ರತಿಭಟನೆ. ತಹಸೀಲ್ದಾರ್ ಅವರ ಮೂಲಕ ಉಪನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ರಾಯಚೂರು ಇವರಿಗೆ ಮನವಿ ಸಲ್ಲಿಸಿದರು. ನಂತರ ಮಾತನಾಡಿ, ಜಾತಿ ನಿಂದನೆ ಮಾಡಿದವರ ಮೇಲೆ ತುರ್ವಿಹಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸದರಿ ಹಲ್ಲೆ ಮಾಡಿದ ಆರೋಪಿಗಳನ್ನು ಪೊಲೀಸರು ಇಲ್ಲಿಯವರೆಗೂ ಬಂಧಿಸದೇ ಇರುವುದರಿಂದ ಆರೋಪಿಗಳು ಗ್ರಾಮದಲ್ಲಿ ರಾಜಾರೋಷವಾಗಿ ತಿರುಗಾಡುತ್ತಿದ್ದಾರೆ. ಆದ್ದರಿಂದ ಆರೋಪಿಗಳನ್ನು ಬಂಧಿಸಿ ತಿಡಿಗೋಳ ಗ್ರಾಮದ ದಲಿತ ಕುಟುಂಬ ಸದಸ್ಯರಿಗೆ ರಕ್ಷಣೆ ನೀಡಬೇಕು. ವಿಳಂಬ ನೀತಿ ಅನುಸರಿಸಿದರೆ ಮುಂದಿನ ದಿನಮಾನಗಳಲ್ಲಿ ತಮ್ಮ ಇಲಾಖೆ ಮುಂದೆ ಧರಣಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದರು. ನಮ್ಮ ಹಿರಿಯ ಮುಖಂಡರು ಮಾತಾಡಿದ್ದಾರೆ. ಇವತ್ತು ಸಿಂಧನೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಕೇಸಿನಲ್ಲಿ ದಲಿತರ ಮೇಲೆ ಆಗುತ್ತಿರುವಂತಹ ಸುಳ್ಳು ಪ್ರಕರಣಗಳನ್ನು ಸಂಪೂರ್ಣವಾಗಿ ತನಿಖೆ ಮಾಡಿ ಇವತ್ತು ರಾಘವೇಂದ್ರಮ್ಮ ಅವರ ತಾಯಿ, ತಂದೆ, ಚಿಕ್ಕಪ್ಪ, ಚಿಕ್ಕಮ್ಮ ಬೆಂಗಳೂರಲ್ಲಿರುವಂತರ ಮೇಲೆ ಎಫ್ಐಆರ್ ಆಗಿದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದನ್ನು ಸರಿಯಾಗಿ ತನಿಖೆ ಮಾಡಿ ಅವ್ರನ್ನ ಚಾರ್ಜ್ ಶೀಟಲ್ಲಿ ಕೈ ಬಿಡಬೇಕಂತೇಳಿ ನಾನು ಪೊಲೀಸ್ ಇಲಾಖೆಯಲ್ಲಿ ಒತ್ತಾಯ ಮಾಡ್ತೇನೆ. ಜೊತೆಗೆ ಈ ಒಂದು ತಿಡಿಗೇಳ ಗ್ರಾಮ ಏನಿದೆಯಲ್ಲ, ಇದೇನು ಕರ್ನಾಟಕದಲ್ಲಿದೆ, ಉತ್ತರ ಪ್ರದೇಶದಲ್ಲ. ನೀವು ತಿಳ್ಕೊಳ್ಳಿ, ನಾವೇನಾದ್ರು ದಲಿತರು ಎದ್ದುಕೊಂಡ್ರೆ ನೀವ್ಯಾರು ಕೂಡ ಉಳಿಯೋದಿಲ್ಲ. ನಾವು ಕೂಡ ಒಂದು ಬಾಬಾ ಸಾಹೇಬ್ ಕೊಟ್ಟಿರುವಂತ ಒಂದು ಕಾಂಗ್ರೆಸ್ನಲ್ಲಿ ನಾವು ನಡೀತಾ ಇದ್ದೀವಿ. ದಯವಿಟ್ಟು ನೀವು ಅರ್ಥ ಮಾಡ್ಕೇರಿ. ನಮ್ಮ ತಾಳ್ಮೆಯನ್ನು ಪರಿಚಯ ಮಾಡಿದ್ರೆ ನಿಮಗೆ ಮುಂದೊಂದು ದಿನ ಏನ್ ಮಾಡ್ತೀವಿ ಅಂತ ನಮಗೆ ಗೊತ್ತಿಲ್ಲ. ನಾವೆಷ್ಟು ತಾಳ್ಮೆ ಇದೀವಿ ಅಂತ ನೀವು ಅರ್ಥ ಮಾಡಿಕೊಳ್ಳಿ. ನಿಮ್ಮ ದುಡ್ಡು ದೌರ್ಜನ್ಯ ಏನು ನಾವು ಕೇಳೋದಿಲ್ಲ. ನಾವು ಬಾಬಾ ಸಾಹೇಬರು ಕೊಟ್ಟಿರುವ ಸಂವಿಧಾನದಲ್ಲಿ ಕೆಲಸ ಮಾಡ್ತಾ ಇದೀವಿ ಅನ್ನೋ ಒಂದು ಕಾರಣಕ್ಕಾಗಿ ನಿಮ್ಮಂತವರಿಗೆ ನಾವು ಎದುರ್ತಾ ಇದೀವಿ ಹೊರತು ನಿಮ್ಮ ಆಸ್ತಿಗೆ, ನಿಮ್ಮ ಅಂತಸ್ತಿಗೆಲ್ಲ ನಾವು ಹೇಳ್ತಾ ಇದೀವಿ. ಈ ಕೂಡಲೇ ಪೊಲೀಸ್ ಇಲಾಖೆ ಆ ಶರಬನಗೌಡನ ಅರೆಸ್ಟ್ ಮಾಡಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಜೈ ಭೀಮ್. ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ. ಪೊಲೀಸ್ ಮಹಾನಿರ್ದೇಶಕರು ಬಳ್ಳಾರಿ ಏನು ನಾವು ದಲಿತರಿಗೆ ಅನ್ಯಾಯ ಆಗಿದೆ, ದಲಿತರಿಗೆ ಮಾನಸಿಕ ಅನ್ಯಾಯವಾಗಿದೆ ಅಂತ ನಾವು ತಿಡಿಗೋಳ ಗ್ರಾಮದಲ್ಲಿ ಕಳೆದ 7ನೇ ತಾರೀಕು ನಡೆದಂಥ ಏನು ರಾಘವೇಂದ್ರನಿಗೆ ಅನ್ಯಾಯ ಆಗಿದೆ, ಆ ಕುಟುಂಬಕ್ಕೆ ಶರಬಯ್ಯಗೌಡ ಅನ್ನೋರು ಏನು ಹಲ್ಲೆ ಮಾಡಿದ್ದಾರೆ, ಅವರು ಇಬ್ಬರು ಸ್ನೇಹಿತರು ಸೇರಿ ರಾಘವೇಂದ್ರ ಆ ಕುಟುಂಬಕ್ಕೆ ಹಣದ ವ್ಯವಹಾರದಲ್ಲಿ ಏನಿದೆ ಕಾನೂನು ಇವತ್ತು ಏನು ಹೇಳಿದೆ ಅಂದರೆ, ಸರ್ಕಾರ ಯಾವುದೇ ರೀತಿಯಿಂದ ಬಡ್ಡಿ ವ್ಯವಹಾರಗಳನ್ನು ಮಾಡಬಾರ್ದು ಅಂತಿದೆ ಕಾನೂನು. ಬಟ್ ಅದು ಮಾಡೋದು ಬಿಡೋದು ಎರಡನೇ ವಿಚಾರ. ಇಲ್ಲಿ ದಲಿತರಿಗಾಗಿ ಅನ್ಯಾಯ ಮಾಡಿರ್ತಕ್ಕಂಥ ಹುಡುಗ ಹೋಗಿ ಕೇಳ್ತಾ ಇದ್ದಾನೆ, ನಾನು ಕೊಡ್ತೀನಿ ತಂದ್ಕೊಡ್ರಂದ್ರು. ಆತನ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಶರಬಯ್ಯಗೌಡ ಮತ್ತು ಯಂಕನಗೌಡ ಇವರು ಜೊತೆ ಸೇರಿ ತಿಡಿಗೋಳ ಗ್ರಾಮದಲ್ಲಿ ಮಾನಸಿಕ ಹಲ್ಲೆ ಮಾಡಿದಾಗ ನಮ್ಮ ಹುಡುಗನ ಮೇಲೆ ಇವರು 307 ಹಾಕ್ತಾರಂದ್ರೆ ಈ ಕಾನೂನು ವ್ಯವಸ್ಥೆ ಕೆಟ್ಟೋಗಿದೆ. ಇವತ್ತು ದಲಿತರಿಗಾಗಿ 4ನೇ ವಾರ 2ನೇ ವಾರದಲ್ಲಿ ಇರತಕ್ಕಂಥ ಏನು ದಲಿತರಿಗೆ ಸಭೆ, ಅದು ಕಾಟಾಚಾರಕ್ಕೆ ಆದಂಥ ಒಂದು ಸಭೆ. ಇವತ್ತು ಸರ್ಕಾರ ಹೇಳ್ತಕ್ಕಂಥ ಕೆಲಸಗಳು 90% ಇದ್ರೆ ಇಲ್ಲಿ 10% ಪೊಲೀಸ್ ಡಿಪಾರ್ಟ್ಮೆಂಟ್ ಯಾವುದೂ ಮಾಡ್ತಾ ಇಲ್ಲ. ಮೇಲಿನ ದೌರ್ಜನ್ಯಗಳು ಹೆಚ್ಚುತ್ತಾ ಹೋಗ್ತಾ ಇವೆ. ಕಾನೂನು ಚೌಕಟ್ಟಲ್ಲಿ ಕಾನೂನು ಭಯ ಇಲ್ಲದಂತೆ ದಲಿತರನ್ನು ಒತ್ತಲೆಬ್ಬಿಸುವ ಕೆಲಸ ಕೆಲವೊಂದು ಕಿಡಿಗೇಡಿಗಳು, ಬಂಡವಾಳಶಾಹಿಗಳು ದಿನನಿತ್ಯದ ಇದೇ ಗೋಳಾಗಿದೆ. ದಿನಾಂಕ 7ನೇ ತಾರೀಕರಂದು 7/7/2026 ತಿಡಿಗಾಳ ಗ್ರಾಮದಲ್ಲಿ ಏನಪ್ಪ ಅಂದ್ರೆ ಒಬ್ಬ ದಲಿತ ಇವತ್ತು ಒಬ್ಬ ಗೌಡನ ಮನೆಯಲ್ಲಿ ಈ ಥರ ದುಡ್ತಿರ್ಬೇಕಾದ್ರೆ ಅದು ಗೌಡನ ತಕ್ಕ ಅಡ್ವಾನ್ಸ್ ರಕ್ಕಿಸ್ಕೊಂಡಿರ್ತಾನ. ಹುಡುಗಿಯನ್ನೆತ್ತಿ ಆರಾಮಿಲ್ಲ ಅಂತ ಕೇಳಿಸಿ ಸ್ವಲ್ಪ ದಿನ ಕೊಡ್ತಾನ. ಬಿಟ್ಟು ಮತ್ತೆ ಅವನಿಗೆ ಟೈಫಾಯ್ಡ್ ಮಲೇರಿಯಾ ಬಂದಿರೋದ್ರಿಂದ ಅವ್ನು ಪೂರ್ತಿ 1 ವರ್ಷ ಕೆಲಸ ಕೊಟ್ಬಿಡ್ತಾನ. ಆಮೇಲೆ ಗೌಡ ರೊಕ್ಕ ಕೇಳ್ತಾನ. ಇಲ್ಲಿ ಗೌಡ ಒಂದು ಸ್ವಲ್ಪ ದಿನ ತಡಕ ನಾವು ಆಮೇಲೆ ಕೊಡ್ತೀನಿ, ಈಗ ಆರಾಮಿಲ್ಲ ಅಂತ ಹೇಳಿದ್ರೆ ತಾನು ಕೇಳೋದು ಬಿಡು ನಮ್ಮ ಮಂದಿಗೆ ಹಚ್ಚಿ ಸ್ವಜಾತಿ ಹುಡುಗರಿಗೆ ಹಚ್ಚಿ ಅವ್ನು ಗಾಡಿ ಕಸ್ಕೊಂಡ್ ಬರಲಿಲ್ಲ, ಅವ್ನು ರೊಕ್ಕ ಕೊಡ್ಬೇಕಂತ ಹೇಳಿ ಗಾಡಿ ಕಸ್ಕೊಂಡಾಗ ಗೌಡು ನೀವು ರೊಕ್ಕ ಕೊಡ್ಬೇಕಂತ ಗಾಡಿ ಒಯ್ಯ ಅಂತ ಕೇಳೋಣ, ಗಾಡಿ ತಗೊಂಡು ಅಂತ ಕೇಳ್ತಾರೆ.
ಆ ಹುಡುಗ ಏನು ಮಾಡ್ತಾನೆ ಗೌಡನ ಮನೆಗೆ ಹೋಗಿ ಗೌಡ ನಾನು ರೊಕ್ಕನ ಸ್ವಲ್ಪ ದಿನ ಟೈಮ್ ಕೊಡ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಸಂಯೋಜಕ ಹಂಪನಾಳ್, ತಾಲೂಕು ಅಧ್ಯಕ್ಷ ನಿರ್ಪಾದೆಪ್ಪ ಎಲೆಕೂಡ್ಲಿಗಿ, ಪ್ರಧಾನ ಕಾರ್ಯದರ್ಶಿ ಚಂದ್ರಶೇಖರ ಸಾಸಲ್ಮರಿ ಕ್ಯಾಂಪ್, ಮೌನೇಶ ದಿದ್ದಿಗಿ, ಛತ್ರಪ್ಪ ವೀರಾಪುರ್, ಈರಪ್ಪ ಕುಣಿಕೆಲ್ಲೂರು, ಮುಖಂಡರಾದ ಗುರುರಾಜ್ ಮುಕುಂದ ಚಿಕ್ಕೋರೆಪ್ಪ, ತುರ್ವಿಹಾಳ್, ಶಿವು ಉಪ್ಪಲದೊಡ್ಡಿ, ಬಸವರಾಜ್ ತುರ್ವಿಹಾಳ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.